ನಮಸ್ಕಾರ. ವಿಕೆ ಸುದ್ದಿಗೆ ಸ್ವಾಗತ. ಈ ದಿನದ ಸುದ್ದಿ. ತಮ್ರಳ್ಳಿ ಗ್ರಾಮದಲ್ಲಿ ತಮ್ರಳ್ಳಿ ಪ್ರೀಮಿಯಂ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಯಿತು. ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ 6 ತಂಡಗಳು ಭಾಗವಹಿಸಿದ್ದವು. ಕ್ರಿಕೆಟ್ ಪಂದ್ಯಾವಳಿಗಳನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಕ್ಕಿ ತೋಟೇಶ್ವರವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಗ್ಯಾರಂಟಿ ಸಮಿತಿ ಸದಸ್ಯರಾದ ಗಿರೀಶ್ ವಹಿಸಿಕೊಂಡಿದ್ದರು. ಅತಿಥಿಗಳಾಗಿ ಯಳಕಪ್ಪನವರ ಸುರೇಶ್, ಮಾಜಿ VSSN ಅಧ್ಯಕ್ಷರು, ಗುತ್ತಿಗೆದಾರ ದೇವಿಪ್ರಸಾದ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮೈಲಾರಪ್ಪ, ಶಿವಕುಮಾರ್, ಸೊಬಟಿ ಹರೀಶ್, ಟಿ ಯಮನೂರಪ್ಪ, ಟಿ ಮಹೇಶ್, ರಮೇಶ್, ಇಜಾಜ್, ಕರಿಬಸವ, ಮರಿಸ್ವಾಮಿ, ಮರಿಯಪ್ಪ, TGM ರುದ್ರೇಶ್ ಸಾಗರ, ಮಹೇಶ್, ಪ್ರಜ್ವಲ್, ರಾಜಾ ಬಕ್ಷಿ, ರಾಜಾ ಸಾಬ್, ಮಂಜುನಾಥ್ ಬಳಿಗಾರ್ ಹಾಗೂ ಅನೇಕ ಮುಖಂಡರು ಹಾಜರಿದ್ದರು. ತಮ್ರಳ್ಳಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಮ್ಯಾಚ್ ಇವತ್ತು ಆರಂಭವಾಗಿದೆ. ಇವತ್ತು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಮುನ್ನಡೆಸಲು ನಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ತಮ್ರಳ್ಳಿ ಪ್ರೀಮಿಯರ್ ಲೀಗ್ ಇದು 2ನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್. ಹಿಂದಿ ವರ್ಷ ಸಹ ಒಳ್ಳೆ ವಿಜೃಂಭಣೆಯಿಂದ ಆಯಿತು. ಇಲ್ಲಿ ಉದ್ದೇಶ ಏನಂದರೆ ಹುಡುಗರು ಆಟದಲ್ಲಿ ಮುಂದಿರಬೇಕು. ಬರೀ ಮೊಬೈಲು, ಆನ್ಲೈನ್ ಗೇಮ್ಗಳು ಇಂಥವೆಲ್ಲ ದುಶ್ಚಟದಿಂದ ದೂರ ಇರಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರು ಯುವಕರು ಈ ಆಟದಲ್ಲಿ ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಚೆಸ್, ಕೇರಮ್ ಇಂಥ ಆಟಗಳಲ್ಲಿ ನಾವು ಭಾಗವಹಿಸಿದಪ್ಪ ಅಂದರೆ ಬೇರೆ ಕಡೆ ಮನಸ್ಸು ಹೋಗೋದಲ್ಲ. ಆಮೇಲೆ ನಮ್ಮ ತಮ್ಮಳ್ಳಿಯಲ್ಲಿ ಹಿಂದಿ ವರ್ಷ ಹೆಂಗೆ ಶಾಂತಿಯಿಂದ ಆಟ ಆಡಿ ವಿಜೇತರಿಗೆ ಎಲ್ಲ ಬಹುಮಾನವನ್ನು ಕೊಟ್ಟಿದೆ. ಅದೇ ರೀತಿ ಈ ವರ್ಷದಿಗೆ 6 ಟೀಮ್ಗಳು ಭಾಗವಹಿಸಿದವು. ಎಲ್ಲರೂ ಸೌಹಾರ್ದದಿಂದ ಫ್ರೆಂಡ್ಶಿಪ್ನಿಂದ ಆಡಬೇಕು. ಯಾಕಂದ್ರೆ ಯಾರೋ ಒಬ್ರು ಗೆಲ್ಲೋದು. ಆಮೇಲೆ ಮುಖ್ಯವಾಗಿ ನಿರ್ಣಾಯಕರು ಅಂಪೈರ್ಗಳು ಅವರು ಇಂಪಾರ್ಷಿಯಲ್ ಆಗಿರ್ಬೇಕು. ಪಾರ್ಷಿಯಾಲಿಟಿ ಮಾಡಬಾರ್ದು. ನಮ್ಮ ಹುಡುಗರಲ್ಲಿ ಯಾರೇ ಇರಲಿ. ಯಾಕಂದ್ರೆ ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಉತ್ತೇಜನ ಕೊಡಬೇಕು. ನಾವು ತಪ್ಪು ನಿರ್ಣಯದಿಂದ ಯಾಕಂದ್ರೆ ಅವರಿಗೆ ಹಿನ್ನಡೆ ಆಗ್ಬಿಡ್ತೈತಿ. ಆದ್ರಿಂದ ಅಂಪೈರ್ಗಳು ಚೆನ್ನಾಗಿ ತೀರ್ಪು ಕೊಡ್ರಿ. ಮತ್ತೆ ನಮ್ಮ ಟೀಮಿನ ಜೊತೆಗೆ ಒಂದೊಂದು ಊರು ಎಲ್ಲರೂ ಸಹಕಾರ ಕೊಡ್ರಿ. ಯಾಕಂದ್ರೆ ಒಂದು ಆಟದಲ್ಲಿ ಸಾಮಾನ್ಯ ತಪ್ಪುಗಳು ಇದ್ರ ಸತಿಗೆ ಅದನ್ನ ತಿದ್ಕೊಂಡು ನಮ್ಮ ಒಂದು ಏನು ತಮ್ಮಳ್ಳಿ ಟೀಮ್ 6 ಟೀಮ್ ಐತಲ್ಲ, ಇದು ಒಂದು ತಮ್ಮಳ್ಳಿದ ಒಂದು ಟೀಮ್ ಮಾಡ್ಕೊಂಡು ಮುಂದಿನ ದಿವಸ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ನೀವೆಲ್ಲ ಹೋಗ್ರಿ. ನಿಮ್ಮೆಲ್ಲ ಯಶಸ್ಸಾಗಲಿ. ಪ್ರತಿ ವರ್ಷ ಟೂರ್ನಮೆಂಟ್ ಮಾಡ್ತಾರೆ. ಈ ರೀತಿ ಆಟದಲ್ಲಿ ತಾವೆಲ್ಲರೂ ಭಾಗವಹಿಸ್ರಿ. ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಯುವಕರು ಭಾಗವಹಿಸಬೇಕು. ಯಾವ ಧಾರ್ಮಿಕ ಇದರ ಸ್ಥಿತಿಗೆ ಭಾಗವಹಿಸಬೇಕು. ಯುವಕರು ಸ್ವಲ್ಪ ಇಂಥ ಆಟಗಳಲ್ಲಿ ಭಾಗವಹಿಸೋದ್ರಿಂದ ತಮ್ಮ ಮನಸ್ಸು ಸದೃಢ ಆಗ್ತೈತಿ. ಒಳ್ಳೆ ಯೋಚನೆಗಳು ಬರ್ತಾವ ಅಂತ ಹೇಳ್ತಾ ಇವತ್ತು ನಮ್ಮ ತಮ್ಮಳ್ಳಿ ಪ್ರೇಮಿಗಳಿಗೆ ಯಶಸ್ಸಾಗಲಿ, ತಮ್ಮೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವ್ರ ಮಾತನ್ನು ಮುಗಿಸ್ತಾರೆ.